ಮದುವೆ ಆಯಿತು, ರಾಯರು ಹೋಗಲಿಲ್ಲ, ಏನು ಮದುವೆ ಎಂಥದ್ದು ಅವರು ಕಳ್ಳರು ಮದುವೆ ಆಗೋದು. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದರೆ ಅವನು 12 ವರ್ಷದಿಂದ ಅವರಿಬ್ಬರು ಅವನು ನಮ್ಮ ಮನೇಲೇ ಇದ್ದವ. 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ. ಅವಳು ಕಳ್ಳರು, ಇಬ್ಬರಿಗೂ ಕಳ್ಳರು ಮದುವೆ ಆದರು. ಅದ್ರ ಬಗ್ಗೆ ನಾನು ಬರೀ ಇದೇ ದರೋಡೆ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಟಳು. ಅವಳನ್ನು ಕಂಡ್ರೆ ನಂಗೆ ಆಗೋದಿಲ್ಲ, ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂಥೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ, ಅವಳು ಸಹ ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು. ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು, ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಆಗ್ತದೆ. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತೇಳಿ. ಮತ್ತು ಇವಳಿಗೆ ಒಳ್ಳೆಯ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಅದೊಂದು ಬಿಗ್ ಬಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆಯ ಅವಕಾಶ ಇದ್ದಿತ್ತು. ಇವಳು ಹೇಳಲೇ ಇಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಇವಳದ್ದೇ ಒಂದು ತಾನೇ ಎಲ್ಲವನ್ನು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಈ ಪಾಪಿ ಮಗು ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ. ಅವಳು ಒಂದು ಕ್ರಿಮಿ ಇದ್ದಂಗೆ, ದೇಶಕ್ಕೆ ಮಾದಕವಳು. ಮತ್ತು ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ 5 ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಹಣ ಹೊಡೆದು ಸಾಬೀತಾಗಿದೆ. ಅದು ಅವಳಿಗೆ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬ್ಯಾಂಕಲ್ಲಿ ಬೇರೆ ಎಲ್ಲ ಡಿವೈಡ್ ಮಾಡಿ, ಆ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ, ಮತ್ತು ಶ್ರೀಕಾಂತ್ ಹೆಸರಲ್ಲಿ, ಚೈತನ್ಯ ಹೆಸರಲ್ಲಿ, ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ, ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿ ತಿಂತಾ ಇದ್ದಾಳೆ. ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು. ಮತ್ತು ಇವಳನ್ನ ನನ್ನ ಮಗಳಂತ ಹೇಳೋಕೆ ನಾಚಿಕೆ ಆಗ್ತದೆ. ಪಾಪಿ ಹುಡುಗಿ ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ಬಾಳಿನಲ್ಲಿ ಬರಲೇ ಕೂಡದು. ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ, ಇದು ಅವಳೊಂದು ಕ್ರಿಮಿನಲ್. ಜನ ಇದಕ್ಕೆ ಮನ್ನಣೆ ಕೊಡಬಾರದು. ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು. ಅವಳು ಮತ್ತೆ ಬೇರೆ ಮಾಡಬೇಕಾದಲ್ಲ ಕರ್ತವ್ಯಗಳು ಮಾಡಿದಾಗ ಸೈನಿಕರಿಗೆ ದುಡ್ಡು ಕೊಡುವುದು ಒಂದು ಹೆಮ್ಮೆ. ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ, ಅಥವಾ ಸ್ವಂತ ದುಡ್ಡಿನಲ್ಲಿ ಅವರು ಕಷ್ಟಪಟ್ಟು ದುಡ್ಡಿನ 50,000 ಕೊಟ್ಟಿದ್ರು ನನಗೆ ಸಂತೋಷ ಇತ್ತು. ಇದು ಯಾರ್ದು ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ. ಗೋವಿಂದ ಪೂಜೆ 5 ಕೋಟಿ 7-8 ಕೋಟಿ ಹೊಡೆದಿದ್ದಾಳೆ. ಅದರಿಂದ ಗೋವಿಂದ ಪೂಜೆ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಸಿಗುವಾಗ ದೊಡ್ಡ ಮಗಳನ್ನು ಸುಮ್ಮನೆ ಎಳೆದು ತಂದದ್ದು. ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ, ಬದುಕುತ್ತಾಳೆ, ಮರ್ಯಾದೆಯಿಂದ ಮಾಡ್ತಾರೆ. ಮತ್ತು ನನ್ನ ದೊಡ್ಡ ಮಗಳನ್ನ ಕಂಡ್ರೆ ನನ್ನ ಹೆಂಡತಿಗೆ ಆಗೋದಿಲ್ಲ, ಅಂದರೆ ಅವ್ಳ ಚೈತನ್ಯ ತಾಯಿಗೆ ಆಗೋದಿಲ್ಲ. ಅಂದರೆ ಅವಳು ಮರ್ಯಾದೆಯಿಂದ ಮಾಡ್ತಾಳೆ. ಇವಳು ಹಾಗೆ ಮೋಸ ವಂಚನೆ ಮಾಡುವಳಲ್ಲ. ಮಾಡುವಳಲ್ಲ. ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಹೊಲಿಗೆ ಮಾಡ್ಕೊಂಡು, ಪಾಠ ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನ ಹಾಗೆ ಛಲವಾದಿ ಅವಳು. ನಾನು ಗೌರವದಿಂದ ಬದುಕಬೇಕು, ಗೌರವದಿಂದ ಬಾಳಬೇಕು, ನಮ್ಮ ತಂದೆಗೆ ಒಂದು ಹೆಸರು ತರಬೇಕು. ಅದು ನನ್ನ ತಂದೆ ಬಾಲನಾಯ್ಕರು, ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ 100 ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ದಿವಂಗತ ಬಾಲಮಾಸ್ಟರು. ನನ್ನ ತಂದೆ ತುಂಬ ಹೆಸರುವಾಸಿಯಾದರು. ಆಗ ಅಜ್ಜನ ಹೆಸರನ್ನು ಉಳಿಸುವುದು ನನ್ನ ಹಿರಿಯ ಮಗಳಾದ ಕರ್ತವ್ಯ. ಅದನ್ನು ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬದುಕಿದ್ರು. ನನ್ನ ಅಪ್ಪನೂ ನಾನೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು, ದೋಸೆ ಹೊಯ್ಕೊಂಡು, ಟೀ ಕಾಫಿ ಮಾಡಿಕೊಂಡು, ಈ ಹೋಟ್ಲ್ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೇವೆ. ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ. ಇವಳು ಜನ್ಮಕ್ಕೆ ನನ್ನ ಹೆಂಡತಿ ಇದ್ದಲ್ಲ, ಅವಳು ಮನೆಗೆ ಕೋಟಿ ಗೋವಿಂದ ಪೂಜೆಯಲ್ಲಿ 5 ಕೋಟಿ ಹಗರಣದಲ್ಲಿ ಕೋಟಿ ಹಣ ಹೊಡೆದಿದ್ದಾಳೆ. ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ. ಅದರಿಂದ ಇವಳು ಮೆರೀತಾಳೆ. ಇವಳಿಗೆ ಗಂಡ ಬೇಡ, ಮಕ್ಕಳ ಬೇಡ, ಗಂಡನ ಗೌರವ ಮನೆತನ ಬೇಡ ಇವಳಿಗೆ. ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬದುಕಬೇಕು, ಮರ್ಯಾದೆಯಿಂದ ಬರಬೇಕು ಅಂತ ಅವಳಿಗೆ ಇದಿಲ್ಲ. ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರೆ ಆಗ ಅವಳಿಗೆ 5 ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಆಗ್ತಿತ್ತು. ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದೂ ಮಗಳಿಗೆ ಹೇಳಿದವಳಲ್ಲ. ಇವಳು ಸಹ ಅವಳೊಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು. ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೆದಿತ್ತು, ನಮಗೂ ಒಳ್ಳೆ ಹೆಸರು. ಅದು ಈಗ ಇವಳು ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ.
ಅವಳಿಗೆ ಏನೇ ಮಾಡ್ರು ಅವಳಿಗೆ ಹೋಗೋದು ಅವಳಿಗೆ ಸಪೋರ್ಟ್ ಕೊಡು. ಇಂಥ ತಾಯಿ ಮಗಳು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಏನೇನೆಲ್ಲ ಟಿ ವಿಯಲ್ಲೆಲ್ಲ ಹೇಳ್ತಿದ್ರು, ಅದು ಎಂತಕ್ಕೆ ಹಾಗೆ ಹೇಳಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ಆದರೆ ಅವಳು ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು. ಅವಳ ಮಗಳು ಹಿಂದ್ಗಡೆನೇ ಇದ್ದಾಳೆ, ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತಗೊಂಡೋಗಿ ಅವಳು ಮಗಳ ಮನೆಗೆ ಕೊಡೋದು. ಅವರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿಯೆಲ್ಲ ಹೇಳ್ಕೊಟ್ಕೊಂಡು ಕೊಟ್ಟರು. ಮತ್ತು ನಮ್ಮ ಮನೆ ಮಕ್ಳಿಗೆ ಓದಿಸೋದು ಬೇಡ, ನೀನು ಯಾಕೆ ಓದಿಸ್ಬೇಕು, ಕೆಲ್ಸಕ್ಕೆ ಹಾಕ, ಸಾಕಲ್ಲ, ಒಂದು 7ನೇ ಕ್ಲಾಸ್ ಕಲ್ತ್ಕೊಂಡು ಕೆಲ್ಸಕ್ಕೆ ಹೋಗಲಿ ಅಂತ ಅವ್ರು ಹೇಳ್ತಿದ್ರು. 3 ಹೆಣ್ಮಕ್ಳು ಯಾರಿಗೂ ಅವ್ರು ಓದಿಸಿದವರೆಲ್ಲ ಕಲಿಸಿದವರೆಲ್ಲ ಏನು ಜವಾಬ್ದಾರಿಗೆ ತಗೊಂಡವರೆಲ್ಲ. ಆ ಕಾಲದಲ್ಲಿ ಒಂದು 2 ಲಕ್ಷ ರೂಪಾಯಿಗೆ ಒಂದೂವರೆ ಲಕ್ಷದಲ್ಲಿ ಮನೆ ಆಗಿತ್ತು. ಆವಾಗ ಕಟ್ಟಿದ ಮನೆ ಅದ ಒಂದು 5,000 6,000. ಈಗ ಮೊನ್ನೆವರೆಗೆ ಒಂದು 6,000 ಬರ್ತಿತ್ತು. ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತು. ಈಗ ಈ ಮನೇಲಿ ಬಂದು ಇತ್ತು. ನಾವು ಅದನ್ನೇ ಇವಳು ಏನೆಲ್ಲ ಹೇಳ್ಕೊಟ್ಟು ಅಪ್ಪನ ಹತ್ರ ಹೇಳ್ತಿದ್ದಾಳೆ. ಅವಳಿಗೆ ನಿಜವಾಗಿ ಅವ್ರಿಗೆ ಮಾತಾಡೋಕೆ ಬರೋದಿಲ್ಲ. ಅವ್ರಿಗೆ ಒಂಥರ ಮಾನಸಿಕ, ಎಲ್ಲೆಲ್ಲ ಹೋಗಿ ಎಲ್ಲಿ ಹೋದ್ರು ಎಲ್ಲಿ ಬರಬೇಕು, ರಾತ್ರಿ ಸೀದಾ ಹೋಗೋದು, ರಾತ್ರಿಗೆ ಮನೆ ಬಿಟ್ಟು ಹೋಗೋದು, ನಿದ್ರೆ ಕಣ್ಣಲ್ಲಿ ಮರಳು ಥರ ಮಾತಾಡೋದು, ಏನೆಲ್ಲ ಮಾತಾಡ್ತಾರೆ. ಆದರೆ ಅವಳು ಹೇಳ್ಕೊಟ್ಟಿದ್ರಿಂದ ಈ ಥರ ಮಾತಾಡ್ತಿದ್ದಾರೆ. ಕೆಲ್ಸಕ್ಕೆ ಹೋದರೆ ದುಡ್ದ್ರೆ ತೊಗೊಂಡೋಗಿ ಮಗಳು ಮನೆ ಕೊಡೋದು. ಇವಳು ಗಂಡ ದುಡ್ದು ನಾನು ಚೂರ್ಪರೇನ ಬಾಡಿಗೆ ಬಂದಿದ್ದೆಲ್ಲ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ, ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ. ಅದನ್ನು ತೆಗೆದು ತಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ. ನನ್ನ ಗಂಡ ದುಡ್ಡು ತಗೊಂಡೋಗಿ ಅವರಿಗೆ ಕೊಡ್ತಾರೆ. ಮತ್ತು ಈಗ ಅದು ಸಾಲದೆ ನಂಗೆ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು, ಮನೆ ಬೇಕಂತೆಲ್ಲ ಹೇಳಿದ್ಲು. ಕಡೆಗೆ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವಳು ಚೈತ್ರನಕ್ಕ, ಅವಳು ನಂಗೆ ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಳು ಚೈತನ್ಯ ಮಾಡಿದ್ದ ಅರ್ಥ. ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಅವಳಿಗೆ ಮನೆ ಆಗಲಿ ಅಂತ ಅವಳು ಹೇಳಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅವಳಿಗೊಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು 25 ಲಕ್ಷ ಅವಳಿಗೆ ಲೋನ್ ತೆಗೆದುಕೊಡ್ತು. ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟು. ಈಗ ಅದು ಈಗ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರಲಿಲ್ಲ. ನಂಗೆ ಮತ್ತು ಸಾಲ ಉಂಟು, ನಂಗೆ ಜಾಗ ಬರೆದುಕೊಡು ಅಂದ್ಲು. ನಂಗೆ ಇನ್ನೊಬ್ಳು ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ, ಮದುವೆ ಆಗ್ಲಿಕ್ಕೆ ಉಂಟು, ಇನ್ನೊಬ್ಳು ಇದ್ದಾಳೆ, ನಾನು ಸೈನ್ ಹಾಕೋದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿದೆ. ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡ್ಲು. ನಾನು ಸೈನ್ ಹಾಕಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ. ಈಗ ಮತ್ತೆಂಥದ್ದಲ್ಲ, ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ, ಹೊಲಿತಾಳೆ, ಟ್ಯೂಷನ್ ಕೊಡ್ತಾಳೆ, ಶಾಲೆ ಟೀಚಿಂಗ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಅಪ್ಪನಿಗೆ ಅಲ್ಲಿ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ, ಅಮ್ಮ ಮೋಸ ಮಾಡಿದ್ಲು ಅಂತ ಇಡೀ ದೇವರ ಹತ್ರ ಎಲ್ಲ ಕೋಲಗಿಲೆಲ್ಲ ಇದ್ದಲ್ಲಿ ಹೋಗಿ ಅಲ್ಲಿ ಕೇಳೋದಂತೆ, ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳೋದಂತೆ ಎಲ್ಲ ಮಾಡ್ತಿದ್ದಾಳೆ. ಎಲ್ಲ ಆಗೋದು ಅವಳಿಂದ, ನನ್ನ ಮಗಳಿಂದನೇ ಆಗೋದಿಲ್ಲ. ಮದುವೆಗೆ ಅಪ್ಪನನ್ನು ತಡೆದದ್ದೇ ಅವಳು, ಅಪ್ಪನನ್ನು ಕರೆದಿದ್ದವಳೆ. ಅಪ್ಪನ ಮದುವೆ ತಡೆದಿದ್ದೆ ಅವಳೆ ನಾನು ಒಂದು ಫೋನ್ ಮಾಡಿದ್ರು ಸಾಕಿಯ, ನಾನು ಒಂದು ಚೂರು ಹೋಗಿ ಅಪ್ಪಯ್ಯ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ. ಈಗ ನಾನು ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ಲು. ಅವಳು ಬರಬಾರ್ದು, ಇವಳು ಮರ್ಯಾದೆ ಹೋಗ್ಬೇಕು, ಮದುವೆ ಬರಬಾರ್ದು ಅಂತ ಅವಳೇ ಮಾಡಿಸಿದ್ದೆ, ಎಲ್ಲ ಮಾಡಿಸಿದ್ದು ಒಳ್ಳೆಯ. ಅವಳಿಗೆ ಭಾರಿ ಒಂದು ಹಠ ಉಂಟು. ನಾನೊಂದು ಸೈನ್ ಹಾಕಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಠ ಉಂಟು. ಅಪ್ಪನಿಗೆ ಮದುವೆ ಅಂದ್ರೆ ಭಾರಿ ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು ಅವ್ರಿಗೆ ಮದುವೆ ಬರುವಾಗ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು. ಅವರು ಅಕ್ಕ ದೊಡ್ಡಪ್ಪ ಅವ್ರ ಮನೆ ಅದ. ಅವ್ರ ಮನೆಗೆಲ್ಲ ಬಂದು ಮದುವೆ ಕಾಗದ ಎಲ್ಲ ಖಾಲಿ ಆಯ್ತು. ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಅಕ್ಕದಿರ ಮನೆ ಅದು, ದೊಡ್ಡಪ್ಪನ ಮಗಳು ಅಕ್ಕದಿರ ಮನೆ. ಅಲ್ಲಿ ಬಂದು ನೀವು ಮದುವೆ ಬನ್ನಿ, ಕಾಗದ ಎಲ್ಲ ಖಾಲಿ ಆಯಿತು, 9ನೇ ತಾರೀಕಿಗೆ ಕಮಲಶಿಲೆ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೇಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ. ಆವಾಗ ನಾವು ಮದುವೆಗೆ ಅವ್ರಿಗೆ ಇಷ್ಟು ಸಲ ಕರೆದಿದ್ದೆ. ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ, ಅಷ್ಟರ ತನಕ ಬರೋಕ್ಕಾಗಲ್ಲ ನನಗೆ, ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡೋಗಿ ಮಾಡಿಸಿದ್ದಾಳೆ. ಎಲ್ಲ ಮಾಡಿಸಿದ್ದು ದೊಡ್ಡ ಮಗಳಿಂದನೇ ಆಗಿದೆ ಪೂರ. ಈಗ ನಾನು ಒಂದು ಸೈನ್ ಹಾಕಲಿಲ್ಲ, ಅವಳಿಗೆ ಆಸ್ತಿ ಸಿಕ್ಕಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಈಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.